ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸುಸ್ವಾಗತ ಸ್ನೇಹಿತರೆ. ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 10ರ ನಂತರ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಅದೃಷ್ಟಗಳನ್ನು ತರಲಿದೆ, ಜೂನ್ 10ರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳು ಅಪಾರವಾದಂತಹ ಅದೃಷ್ಟವನ್ನು ತರುವುದರ ಜೊತೆಗೆ ಕೆಲವು ಸವಾಲುಗಳನ್ನು ಏಕಕಾಲದಲ್ಲಿ ನೀಡ್ತಾ ಬರ್ತದೆ. ಕಳೆದ ಒಂದು ವರ್ಷದಿಂದ ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುತ್ತಿದ್ದ ಪುನರ್ವರ್ತಿತ ಸವಾಲುಗಳನ್ನು ತಂದಿದ್ದಂತಹ ಗುರು ಭಗವಾನ್ ಭಾಗ್ಯಸ್ಥಾನವಾದ 9ನೇ ಮನೆಗೆ ಅಂದರೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಇದು ನಿಮಗೆ ಸರ್ವಶ್ರೇಷ್ಠ ವರದಾನವಾಗಿ ಪರಿಣಮಿಸ್ತಾ ಹೋಗ್ತದೆ. ಈ ಕಾರಣದಿಂದಾಗಿ ಆರ್ಥಿಕ ಮತ್ತು ವೃತ್ತಿಪರ ಅಡೆತಡೆಗಳು ದೈವಿಕ ಕೃಪೆಯಿಂದ ಸುಗಮವಾಗಿ ನಿವಾರಣೆಯಾಗ್ತಾ ಹೋಗ್ತವೆ. ನಿಮ್ಮ ರಾಶಿ ಅಧಿಪತಿಯಾದಂತಹ ಮಂಗಳನು ತಿಂಗಳ ಬಹುಪಾಲು ಅದ್ಭುತ ಫಲಿತಾಂಶಗಳನ್ನು ಒದಗಿಸಿದ್ರು. ಜೂನ್ 15ರ ನಂತರ ಸೂರ್ಯನು 8ನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ದೈಹಿಕ ಆಯಾಸ ಮತ್ತು ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವಂತಹ ಅಗತ್ಯವೂ ಕೂಡ ಇರಲಿದೆ. ಆದ್ದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಗ್ರಹ ಸಂಚಾರದ ಪ್ರಭಾವವು ಹೇಗಿರಲಿದೆ ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಜೂನ್ 2ರಂದಿಯೇ ಪ್ರವೇಶವನ್ನು ಮಾಡಿರತಕ್ಕಂತಹ ಗುರುವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು, ಭಾಗ್ಯಸ್ಥಾನವಾದ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಬೆಳವಣಿಗೆಯನ್ನು ಕಾಣ್ತಾ ಬರ್ತೀರಿ. ಅದೃಷ್ಟವು ಹೆಚ್ಚಾಗಲಿದೆ. ಮಕ್ಕಳ ಪ್ರಗತಿ ಮತ್ತು ದೈವಿಕ ಕೃಪೆಯನ್ನು ಇದು ಪ್ರಚೋದಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 6 ಮತ್ತು 7ನೇ ಮನೆಯಲ್ಲಿ ಮಂಗಳನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 21ರವರೆಗೆ 6ನೇ ಮನೆಯಲ್ಲಿ ಇದ್ದು ವಿರೋಧಿಗಳ ಮೇಲೆ ವಿಜಯ ಮತ್ತು ಆರೋಗ್ಯ ಚೇತರಿಕೆಯನ್ನು ನೀಡಲಿದ್ದು, ಅನಂತರ 7ನೇ ಮನೆಗೆ ಸ್ಥಳಾಂತರಗೊಂಡು ವಿವಾಹದ ಅಹಂಕಾರದ ಘರ್ಷಣೆಗಳು ಮತ್ತು ಕಿರಿಕಿರಿಯನ್ನು ಆಹ್ವಾನಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 7 ಮತ್ತು 8ನೇ ಮನೆಯಲ್ಲಿ ಈ ತಿಂಗಳು ಸೂರ್ಯನು ಸಂಚಾರವನ್ನು ಮಾಡಲಿದ್ದು, ಜೂನ್ 15ರವರೆಗೆ 7ನೇ ಮನೆಯಲ್ಲಿ ಇರಲಿದ್ದು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಲಿದೆ. ಅದಾದ ನಂತರ 8ನೇ ಮನೆಗೆ ಬದಲಾಗಿ ಹಠಾತ್ ಹೊಂದಾಣಿಕೆಗಳು ಮತ್ತು ಕಠಿಣ ಆಯಾಸವನ್ನು ಕೂಡ ತರಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 8 ಮತ್ತು 9ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 8ರವರೆಗೆ 8ನೇ ಮನೆಯಲ್ಲಿ ಇದ್ದು ದಿನನಿತ್ಯದ ಖರ್ಚುಗಳು, ಅನಂತರ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರಲು 9ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ದೂರದ ಪ್ರಯಾಣಗಳು ಮತ್ತು ಸಂತೋಷವನ್ನು ಈ ರಾಶಿಯವರಿಗೆ ತರಲಿದ್ದಾರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 8 ಮತ್ತು 9ನೇ ಮನೆಯಲ್ಲಿ ಬುಧನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ಜೂನ್ 22ರವರೆಗೆ 8ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ಬಲವಾಗಿ ನಿಂತು ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಬಂದರೆ, ಅನಂತರ ಅದೃಷ್ಟಕ್ಕಾಗಿ 9ನೇ ಮನೆಗೆ ಬದಲಾಗ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು 5ನೇ ಮನೆಯಲ್ಲಿ ನೆಲೆಸಿರೋ ಕಾರಣ ಮಕ್ಕಳ ವ್ಯವಹಾರಗಳಲ್ಲಿ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಹೋಗ್ತೀರಿ. ಶೇರ್ ಮಾರ್ಕೆಟ್ಗಳಲ್ಲಿ ಎಚ್ಚರಿಕೆಯ ಹೆಜ್ಜೆಗಳು ಮತ್ತು ಸ್ಥಿರ ನಿರ್ಧಾರಗಳನ್ನು ಕೂಡ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳು ಕೂಡ ಉಂಟಾಗಲಿದೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳು ವೃತ್ತಿಪರ ಕ್ಷೇತ್ರಗಳಲ್ಲಿ ಹೆಚ್ಚು ವೈವಿಧ್ಯಮಯವಾದರೂ ಒಟ್ಟಾರೆಯಾಗಿ ಅನುಕೂಲಕರವಾದಂತಹ ಫಲಿತಾಂಶಗಳನ್ನೇ ನೀಡಲಿದೆ.
ನಿಮ್ಮ ಕರ್ಮದ ಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಸಾಂದರ್ಭಿಕವಾಗಿ ನಿಮ್ಮ ದೈನಂದಿನ ಕೆಲಸದ ಬಗ್ಗೆ ಸ್ವಲ್ಪ ನಿರ್ಲಿಪ್ತತೆ ಅಥವಾ ಆಸಕ್ತಿಯ ಕೊರತೆಯನ್ನು ಪ್ರಚೋದಿಸಬಹುದು. ನಿಮ್ಮ ರಾಶಿಯಾಧಿಪತಿಯಾದಂತಹ ಮಂಗಳನು ಜೂನ್ 21ರವರೆಗೆ ತನ್ನದೇ ಆದ 6ನೇ ಮನೆಯಲ್ಲಿ ಅತ್ಯಂತ ಪ್ರಬಲವಾಗಿ ಇರೋದರಿಂದ ನೀವು ಎಲ್ಲ ವೃತ್ತಿಪರ ಸವಾಲುಗಳನ್ನು ಧೈರ್ಯದಿಂದ ಎದುರಿಸ್ತಾ ಹೋಗ್ತೀರಿ. ಕಚೇರಿಯ ರಾಜಕೀಯವನ್ನು ಯಶಸ್ವಿಯಾಗಿ ಮೆಟ್ಟಿ ನಿಲ್ಲುವಿರಿ ಮತ್ತು ಗುಪ್ತ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಲಿದ್ದೀರಿ ಅಂತಲೇ ಹೇಳ್ಬೋದು. ನಿಮ್ಮ 10ನೇ ಮನೆಯ ಅಧಿಪತಿ ಸೂರ್ಯನು ಜೂನ್ 15ರ ನಂತರ 8ನೇ ಮನೆಗೆ ಬದಲಾದಾಗ ಸರ್ಕಾರಿ ನೌಕರರು ಅಥವಾ ಆಡಳಿತಾತ್ಮಕ ವೃತ್ತಿಪರರು ಹಠಾತ್ ಅನಿರೀಕ್ಷಿತ ಕಚೇರಿಯ ವರ್ಗಾವಣೆಯನ್ನು ಎದುರಿಸಬಹುದು. ಅದೇನೇ ಇದ್ರೂ 9ನೇ ಮನೆಯಲ್ಲಿ ಇರತಕ್ಕಂತಹ ಉಚ್ಚ ಸ್ಥಾನದಲ್ಲಿ ಗುರು ನೇರವಾಗಿ ನಿಮ್ಮ ಲಗ್ನದ ದೃಷ್ಟಿಯನ್ನು ನೋಡೋ ಕಾರಣ ನಿಮ್ಮ ಸಹಜ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ನೀವು ಎಲ್ಲ ಸವಾಲಿನ ನಿರ್ಧಾರಗಳನ್ನು ಸಲೀಸಾಗಿ ನಿರ್ವಹಿಸ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ರಾಶಿಯವರಿಗೆ ಅಸಾಧಾರಣವಾದಂತಹ ಲಾಭದಾಯಕವಾದ ಭರವಸೆಯನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಜೂನ್ 8ರಂದು ನಿಮ್ಮ ವ್ಯಾಪಾರ ಸ್ಥಾನದ ಅಧಿಪತಿ ಶುಕ್ರನು ಉಚ್ಚ ಗುರುವಿನೊಂದಿಗೆ ವಿಲೀನಗೊಳ್ಳಲು ನಿಮ್ಮ ಭಾಗ್ಯಸ್ಥಾನವಾದ 9ನೇ ಮನೆಗೆ ಆಗಮಿಸೋ ಕಾರಣ ಆಮದು ರಫ್ತು ಸಂಸ್ಥೆಗಳು, ಟ್ರಾವೆಲ್ಸ್, ಶಿಕ್ಷಣ ಸಂಸ್ಥೆಗಳು ಅಥವಾ ಸಲಹಾ ಏಜೆನ್ಸಿ ನಡೆಸುತ್ತಿರುವವರಿಗೆ ಅತ್ಯಂತ ಶಕ್ತಿಯುತ ಯೋಜನೆಯು ಅಭೂತಪೂರ್ವ ಗ್ರಾಹಕರ ದಟ್ಟಣೆಯನ್ನು ತರಲಿದೆ. ವಿದೇಶಿ ಸಂಸ್ಥೆಗಳೊಂದಿಗೆ ನೀವು ಲಾಭದಾಯಕ ಒಪ್ಪಂದಗಳನ್ನು ಕೂಡ ಸಹಿ ಹಾಕ್ತಾ ಹೋಗ್ತೀರಿ. ಜೂನ್ 21ರಂದು ಮಂಗಳನು ನಿಮ್ಮ 7ನೇ ಮನೆಯಾದ ಪಾಲುದಾರಿಕೆಯ ಸ್ಥಾನಕ್ಕೆ ಕಾಲಿಟ್ಟಾಗ ಹೆಚ್ಚಿನ ವಿವೇಚನೆಯ ಅಗತ್ಯವೂ ಕೂಡ ಇರಲಿದೆ. ನಿಮ್ಮ ವಾಣಿಜ್ಯ ಸಹವರ್ತಿಗಳೊಂದಿಗೆ ಅನಗತ್ಯವಾದಂತಹ ವಾದಗಳು ಅಥವಾ ಘರ್ಷಣೆಗಳನ್ನು ನೀವು ಅನುಭವಿಸ್ಬೋದು. ನಿಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ನಿಮ್ಮ ಪಾಲುದಾರರ ಮೇಲೆ ಆಕ್ರಮಣಕಾರಿಯಾಗಿ ಏರುವುದನ್ನು ಈ ರಾಶಿಯವರು ತಪ್ಪಿಸಬೇಕಾಗಿರ್ತದೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ ಈ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಬೌದ್ಧಿಕ ಸ್ಥಾನಮಾನವು ಅಗಾಧವಾಗಿ ಬೆಳೆಯುವುದು ಖಚಿತ ಅಂತಲೇ ಹೇಳ್ಬೋದು. ನಿಮ್ಮ ಸಂಪತ್ತು ಮತ್ತು ಆಸ್ತಿಯ ಅಧಿಪತಿಯಾದಂತಹ ಗುರು ನಿಮ್ಮ ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಾನವನ್ನು ಪಡೆದಿರೋ ಕಾರಣ ಅತ್ಯಂತ ಭವ್ಯವಾದ ಆರ್ಥಿಕ ಹರಿವನ್ನು ಪ್ರಾರಂಭಿಸ್ತಾ ಹೋಗ್ತೀರಿ. ವಿವಾದದಲ್ಲಿದ್ದ ಪೂರ್ವಜರ ಆಸ್ತಿಗಳು ಅಥವಾ ಕುಟುಂಬದ ಆಸ್ತಿಗಳು ನಿಮ್ಮ ಪರವಾಗಿ ಇತ್ಯರ್ಥಗೊಳ್ತಾ ಹೋಗ್ತವೆ. ಮತ್ತು ಹಿಂದೆ ಸಿಲುಕಿಕೊಂಡಿದ್ದಂತಹ ಅಥವಾ ವಿಳಂಬವಾಗಿದ್ದಂತಹ ನಿಧಿಗಳು ಈ ತಿಂಗಳು ಸುರಕ್ಷಿತವಾಗಿ ನಿಮ್ಮ ಕೈಯನ್ನು ಸೇರಲಿದೆ. ಸೂರ್ಯ ಮತ್ತು ಬುಧರು ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುವುದರಿಂದ ವಿಮಾ ಪಾಲಿಸಿಗಳು ಅಥವಾ ಮೆಚುರಿಟಿ ನಿಧಿಗಳ ಮೂಲಕ ಹಠಾತ್ ಒಟ್ಟು ಮೊತ್ತದ ಆದಾಯವನ್ನು ಪಡೆಯುವ ಅತ್ಯುತ್ತಮ ಅವಕಾಶಗಳು ಕೂಡ ಈ ರಾಶಿಯವರಿಗೆ ದೊರೆಯಲಿದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಶುಭ ಸಮಾರಂಭಗಳನ್ನು ಆಯೋಜಿಸಲು ಅಥವಾ ಶಾಂತಿಯುತ ತೀರ್ಥಯಾತ್ರೆಗಳನ್ನು ಕೈಗೊಳ್ಳಲು ನೀವು ಸಂತೋಷದಿಂದ ಈ ಟೈಮ್ನಲ್ಲಿ ಹಣವನ್ನು ಖರ್ಚು ಮಾಡ್ತಾ ಹೋಗ್ತೀರಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ನಿಮ್ಮ 6ನೇ ಮನೆಯಲ್ಲಿರ್ತಕ್ಕಂತಹ ಮಂಗಳನು ನಿಮ್ಮ ದೈಹಿಕ ರೋಗ ನಿರೋಧಕ ಶಕ್ತಿಯನ್ನು ಅಸಾಧಾರಣವಾಗಿ ಬಲವಾಗಿಸಲಿದ್ದಾರೆ. ಯಾವುದೇ ಹಿಂದಿನ ದೈಹಿಕ ಸಮಸ್ಯೆಗಳಿಂದ ತ್ವರಿತ ಚೇತರಿಕೆಗೆ ಅನುವು ಮಾಡಿಕೊಡುತ್ತಾಗ್ತದೆ. ಜೂನ್ 15ರಂದು ಸೂರ್ಯನು ನಿಮ್ಮ 8ನೇ ಮನೆಗೆ ಪ್ರವೇಶಿಸಿದ ನಂತರ ನೀವು ಕಟ್ಟುನಿಟ್ಟಾದ ಆರೋಗ್ಯ ನಿಯಮಗಳನ್ನು ಪಾಲಿಸಬೇಕು. 8ನೇ ಮನೆಯಲ್ಲಿನ ಸೂರ್ಯನ ಉಷ್ಣ ಶಕ್ತಿಯು ಕಣ್ಣುಗಳಲ್ಲಿ ಹುರಿ ಅಥವಾ ಹೊಟ್ಟೆಯ ಉಷ್ಣತೆ, ಆಮ್ಲೀಯತೆ ಅಥವಾ ತೀವ್ರವಾದಂತಹ ತಲೆನೋವನ್ನು ಉಂಟು ಮಾಡಬಹುದು. ಇದಲ್ಲದೆ ಜೂನ್ 21ರಂದು ಮಂಗಳನು ನಿಮ್ಮ 7ನೇ ಮನೆಗೆ ಬದಲಾದಾಗ ಅಪ್ರಚೋದಿತ ಆಕ್ರಮಣಶೀಲತೆ ಅಥವಾ ಒತ್ತಡದ ಮಟ್ಟಗಳು ಏರಿಕೆಯಾಗಬಹುದು. ರಕ್ತದೊತ್ತಡದ ಏರಿಳಿತಗಳನ್ನು ಎದುರಿಸುತ್ತಿರುವವರು ಸಾಕಷ್ಟು ವಿಶ್ರಾಂತಿಯ ಅಗತ್ಯ ಇರಲಿದೆ ಅಂತಲೇ ಹೇಳ್ಬೋದು. ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು, ಸಾಕಷ್ಟು ಮಜ್ಜಿಗೆ ಕುಡಿಯುವುದು ಮತ್ತು ಹೈಡ್ರೇಟೆಡ್ ಆಗಿರುವುದು ಕೂಡ ನಿಮಗೆ ಗಮನಾರ್ಹವಾಗಿ ಸಹಾಯವನ್ನು ಮಾಡಲಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಸಂಬಂಧಗಳಲ್ಲಿ ನಿಮ್ಮ 9ನೇ ಮನೆಯಲ್ಲಿರತಕ್ಕಂತಹ ಗುರುವು ನಿಮ್ಮ ತಂದೆಯ ದೈಹಿಕ ಆರೋಗ್ಯವನ್ನು ಗಮನಾರ್ಹವಾಗಿ ಸುಧಾರಿಸಲಿದ್ದಾರೆ ಮತ್ತು ಅವರೊಂದಿಗಿನ ನಿಮ್ಮ ಬಾಂಧವ್ಯವು ಇನ್ನಷ್ಟು ಗಾಢವಾಗ್ತಾ ಹೋಗ್ತದೆ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲು ನೀವು ಸುಂದರವಾದಂತಹ ಯೋಜನೆಯನ್ನು ಕೂಡ ರೂಪಿಸ್ಕೊಳ್ತಾ ಹೋಗ್ತೀರಿ. ಮತ್ತೊಂದೆಡೆ ನಿಮ್ಮ ವೈವಾಹಿಕ ಜೀವನವು ಕೂಡ ಈ ತಿಂಗಳು ಬಿರುಗಾಳಿಯ ಹಂತಗಳನ್ನು ಎದುರಿಸಬಹುದು. ಜೂನ್ 15ರವರೆಗೆ 7ನೇ ಮನೆಯಲ್ಲಿ ಸೂರ್ಯ, ಅನಂತರ ಜೂನ್ 21ರಿಂದ 7ನೇ ಮನೆಯಲ್ಲಿಯೇ ಮಂಗಳನ ಸಂಚಾರವೂ ಕೂಡ ಉಂಟಾಗೋ ಕಾರಣ ನಿಮ್ಮ ಜೀವನ ಸಂಗಾತಿಯೊಂದಿಗೆ ತೀವ್ರವಾದಂತಹ ಅಹಂಕಾರದ ಘರ್ಷಣೆಗಳು
ಮೇಲ್ಮೈಗೆ ತರಬಹುದು. ಸಣ್ಣ ಪುಟ್ಟ ಕೌಟುಂಬಿಕ ವಿಚಾರಗಳು ದೊಡ್ಡ ವಾದ ವಿವಾದಗಳಿಗೆ ಕಾರಣವಾಗಬಹುದು. ಪ್ರತಿ ವಾದಗಳನ್ನು ಗೆಲ್ಲಲೇಬೇಕು ಎಂಬ ಹಠ ಪ್ರಜ್ಞಾಪೂರ್ವಕವಾಗಿ ಬಿಟ್ಟು ಬಿಡುವುದು ಈ ರಾಶಿಯವರಿಗೆ ಹೊಳಿತು. ತಾಳ್ಮೆಯ ಮೌಲ್ಯವನ್ನು ಕಾಯ್ದುಕೊಳ್ಳುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಲಭವಾಗಿ ಶಾಂತಿಯನ್ನು ಈ ರಾಶಿಯವರು ಕಾಪಾಡಿಕೊಳ್ಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಶಿಕ್ಷಣ ಮತ್ತು ಬುದ್ಧಿವಂತಿಕೆಯ ಅಧಿಪತಿ ಗುರುವು ಭಾಗ್ಯಸ್ಥಾನದಲ್ಲಿ ಇರುವ ಕಾರಣ ಈ ಜೂನ್ 10ರ ನಂತರವೂ ಕೂಡ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಶೈಕ್ಷಣಿಕ ಯುಗಕ್ಕೆ ಕಾಲಿಡ್ತಾ ಹೋಗ್ತೀರಿ. ಸಾಗರೋತ್ತರ ಉನ್ನತ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವಂತಹ ಅಭ್ಯರ್ಥಿಗಳು ತಮ್ಮ ಪ್ರಯತ್ನಗಳಲ್ಲಿ ಸಂಪೂರ್ಣವಾದಂತಹ ಯಶಸ್ಸನ್ನು ಕಾಣಲಿದ್ದೀರಿ. ನಿಮ್ಮ ಗ್ರಹಣ ಶಕ್ತಿ ಬಹಳಷ್ಟು ತೀಕ್ಷ್ಣವಾಗಿ ಇರಲಿದೆ. ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸುಲಭವಾಗಿ ತೇರ್ಗಡೆಯಾಗಲು ಇದು ಬಹಳಷ್ಟು ಅನುವನ್ನು ಮಾಡಿಕೊಡಲಾಗುತ್ತದೆ. ಜೂನ್ 22ರವರೆಗೆ 8ನೇ ಮನೆಯಲ್ಲಿರ್ತಕ್ಕಂತಹ ಬುಧನು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಪ್ರಗತಿಯನ್ನು ಕೂಡ ಒದಗಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ವೃಶ್ಚಿಕ ರಾಶಿಯವರು ಈ ಜೂನ್ ತಿಂಗಳ ಸಂಚಾರದಿಂದ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು? ಉಚ್ಚ ಸ್ಥಾನದಲ್ಲಿ ಗುರುವು ಸೃಷ್ಟಿಸಿದ ಭವ್ಯವಾದ ಭಾಗ್ಯ ಯೋಗವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು 8ನೇ ಮನೆಯಲ್ಲಿನ ಸೂರ್ಯ ಮತ್ತು 7ನೇ ಮನೆಯಲ್ಲಿನ ಮಂಗಳನ ಆರೋಗ್ಯ ಮತ್ತು ಕೌಟುಂಬಿಕ ಅಡೆತಡೆಗಳನ್ನು ತಟಸ್ಥಗೊಳಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ನಿಮ್ಮ ಉಚ್ಚ ಸ್ಥಾನದಲ್ಲಿ 9ನೇ ಮನೆಯಲ್ಲಿ ಗುರುವಿನ ಸಂಪೂರ್ಣ ಪೂರ್ವಾರ್ಜಿತ ಮತ್ತು ದೈವಿಕ ಪ್ರತಿಫಲಗಳನ್ನು ಆಹ್ವಾನಿಸಲು ಹಳದಿ ಉಡುಪನ್ನು ಧರಿಸಿ ಮತ್ತು ಪ್ರತಿ ಗುರುವಾರದಂದು ಶ್ರೀ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಡಿಸಿ ಅಥವಾ ಗುರು ಸ್ತೋತ್ರವನ್ನು ಪಡಿಸ್ತಾ ಬನ್ನಿ. ಜೂನ್ 15ರ ನಂತರ 8ನೇ ಮನೆಯಲ್ಲಿರ್ತಕ್ಕಂತಹ ಸೂರ್ಯನಿಂದ ಉಂಟಾಗುವ ಉಷ್ಣ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಥವಾ ಹಠಾತ್ ಹಿನ್ನಡೆಗಳನ್ನು ತಡೆಯಲು ಮುಂಜಾನೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುತ್ತಾ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಾ ಬನ್ನಿ. ಜೂನ್ 21ರಂದು ಮಂಗಳನು 7ನೇ ಮನೆಗೆ ಪ್ರವೇಶಿಸಿದ ನಂತರ ಉದ್ಭವಿಸುವಂತಹ ಕೌಟುಂಬಿಕ ಘರ್ಷಣೆಗಳನ್ನು ಕರಗಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವುಗಳಿಂದ ಪೂಜಿಸಿ ನಿಮ್ಮ ಸಂಗಾತಿಯೊಂದಿಗೆ ಶಕ್ತಿಯುತವಾಗಿ ಮಾತನಾಡುವುದು ನಿಮ್ಮ ಅತ್ಯುತ್ತಮ ವೈಯಕ್ತಿಕ ಪರಿಹಾರಕ್ಕೆ ಇದು ಕಾರಣವಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.